ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಆಗ ಗೊತ್ತಾಗುತ್ತೆ ಕಾಂಗ್ರೆಸ್ಸಿಗರೇ ಇದರ ಆಳ ಅರಿವು. ಈಗ ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು, ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇಡೀ ಸಂಘಟನೆ ಅವರ ಒಂದು ಬೆಂಬಲಕ್ಕೆ ನಿಂತು ನಾವು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದ್ದೀವಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಆ ಕಡೆ ಡೆಲ್ಲಿನಿಂದ ಕಹಿ ಸಂದೇಶ ಬಂದಿದೆ ಸಿದ್ದರಾಮಯ್ಯನವರಿಗೆ. ಹಾಗಾದ್ರೆ ಸಿದ್ದು ಕುರ್ಚಿಗೆ ಕಂಟಕ. ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ವಿಚಾರ ಏನೋ, ಬಿಜೆಪಿ ಮತ್ತು ಜೆಡಿಎಸ್ನವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಆದರೆ ಜನ ನನ್ನ ಬೆಂಬಲಕ್ಕೆ ಇದ್ದಾರೆ. 6 ಕೋಟಿ ಜನ ಸರ್ಕಾರನ ಆಯ್ಕೆ ಮಾಡಿರೋದು, ಹೈಕಮಾಂಡ್ ಸಹ ನನ್ನ ಬೆಂಬಲಕ್ಕೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ವಿರುದ್ಧ 3 ದೂರುಗಳು ದಾಖಲಾಗಿರುವುದರಿಂದ ಒಳಗೊಳಗೆ ಸಿದ್ದು ಅವರು ಕುಗ್ಗಿ ಹೋಗಿದ್ದಾರೆ. ಹೊರಗೆ ಪ್ರತಾಪ ತೋರಿಸಿಕೊಳ್ಳುತ್ತಿರಬಹುದು, ಆದರೆ ನಾನು ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅನ್ನೋ ಒಂದು ಡೈಲಾಗ್ಸ್ ಅನ್ನ ಸಿದ್ದರಾಮಯ್ಯನವರು ಹೊಡಿತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಸಿದ್ದರಾಮಯ್ಯನವರಿಗೂ ಸಹ ಒಳಗೆ ಗೊತ್ತಿದೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರುವವರು ಪ್ರತಿಪಕ್ಷದವರಲ್ಲ, ಖುದ್ದು ಕಾಂಗ್ರೆಸ್ ಪಕ್ಷದವರೇ ಅಂತ. ಅದೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆಯಿಂದ ದೃಢವಾಗ್ತಾ ಇದೆ. ಸ್ನೇಹಿತರೆ, ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾವು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದೇವೆ, ಇದು ಪ್ರತಿಪಕ್ಷಗಳ ಷಡ್ಯಂತ್ರ ಅಂತ ಹೇಳ್ತಾ ಇದ್ದರೂ ಸಹ ಎಲ್ಲಿಯವರೆಗೂ ಸಿದ್ದರಾಮಯ್ಯನವರ ಸಮರ್ಥನೆ ಮಾಡೋದಕ್ಕೆ ಸಾಧ್ಯ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾಗಿದೆ. 3 ಜನ ಅರ್ಜಿದಾರರು ಈಗ ಕೋರ್ಟ್ಗೆ ಹೋಗ್ತಾರೆ, ರಾಜ್ಯಪಾಲರೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂಬ FIR ದಾಖಲಾಗಬೇಕು ಅಂತ. ಅದಾದ ಮೇಲೆ ಕೋರ್ಟ್ನಲ್ಲಿ ಸಿದ್ದು ಪರ ವಕೀಲರು ಸಹ ವಾದ ಮಾಡ್ತಾರೆ. FIR ಆದ್ಮೇಲೂ ಸಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವಾ? ಆಗ ಹೈಕಮಾಂಡ್ ಡಿಸಿಷನ್ ಏನಾಗಿರುತ್ತೆ? ಚಾರ್ಜ್ ಶೀಟ್ ಹಾಕುವವರೆಗೂ ಹೈಕಮಾಂಡ್ ಸುಮ್ಮನೆ ಇರುತ್ತಾ, ಕೈ ಕಟ್ಟಿ ಕೂತಿರುತ್ತಾ? ಈ ಎಲ್ಲ ಒಂದು ಪ್ರಶ್ನೆಗಳು ಇದಾವೆ. ಇದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಈಗ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ಬರಲಿದೆ. ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ನವರು ಚುನಾವಣೆ ಎದುರಿಸೋದಕ್ಕೆ ಹೋಗ್ತಾರೆ? ಅಲ್ಲಲ್ಲಿ ಬಿಜೆಪಿಯವರು ಸಿದ್ದರಾಮಯ್ಯ ಅವರ ವಿಚಾರವನ್ನೇ ತೆಗೆದು ವಾಗ್ದಾಳಿಯನ್ನ ಮಾಡ್ತಾರೆ. 2011ರಲ್ಲಿ ಯಡಿಯೂರಪ್ಪ ಅವರ ವಿಚಾರದಲ್ಲಿಯೂ ಸಹ ಆಗಿದ್ದು, ಆಗ ಸಹ ಪ್ರಾರಂಭದಲ್ಲಿ ಯಡಿಯೂರಪ್ಪ ಬೆನ್ನಿಗೆ ನಿಂತಿತ್ತು ಹೈಕಮಾಂಡ್. ಯಾವಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು, ಆಗಿನಿಂದ ಹೈಕಮಾಂಡ್ ಟ್ಯೂನ್ ಚೇಂಜ್ ಆಯಿತು. ಕೊನೆಗೆ ರಾಜೀನಾಮೆಗೂ ಸಹ ಸೂಚನೆ ಕೊಡ್ತು. ಹೈಕಮಾಂಡ್ ಕಾಂಗ್ರೆಸ್ ಒಳವಲಯದಲ್ಲಿಯೂ ಆಗ್ತಾ ಇರೋದು ಅದೇ. ಖರ್ಗೆ ಅವರು ಈಗ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ರಿಪ್ಲೈ ಕೊಟ್ಟಿದ್ದಾರೆ. ನಾನಿನ್ನೂ ಆ ನೋಟಿಸ್ ನೋಡಿಲ್ಲ, ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ರಾಜ್ಯಪಾಲರ ಈ ನಿರ್ಧಾರ ಸರಿನೋ ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಲಾಯರ್ಸ್ನ ಕನ್ಸಲ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಿದ್ರು. ಅದಾದ ಮೇಲೆ ಮುಂದೆ ಹೇಳ್ತಾ ಹೋಗ್ತಾರೆ, ಆಗು ಹೋಗುಗಳನ್ನ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಹೇಳೋದಕ್ಕೆ ರೆಡಿ ಆಗಿರಿ ಅನ್ನೋ ಒಂದು ಸಂದೇಶವನ್ನ ಸಹ ಈ ಮೂಲಕ ಇಂಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಾಯಿತು. ನೀವು ಸರ್ಟಿಫಿಕೇಟ್ ಆಗಿ ಅವರು ಹೇಳಿರುವ ವರ್ಡ್ಸ್ ನ ಕೇಳಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿರುವ ಪ್ರಾಸಿಕ್ಯೂಷನ್ ತಪ್ಪೋ ಸರಿನೋ ಅಂತ ನಾನು ಏನೂ ಅದರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೋತಾ ಇದ್ದಾರೆ ಖರ್ಗೆ ಅವರು ಅಂತ ಹೇಳಲಾಗುತ್ತೆ. ಸೊ ಹೈಕಮಾಂಡ್ ನಿಂದ ದೊಡ್ಡ ಟೆನ್ಷನ್ ಶುರುವಾಗಿ ಹೋಗಿದೆ. ಸ್ನೇಹಿತರೆ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೂನ್ ನ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅವರು ಯಾವ ಸಂದೇಶ ಸಿದ್ದರಾಮಯ್ಯ ಅವರಿಗೆ ಸಾರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಹೋಗುತ್ತೆ. ಮೊನ್ನೆ ಡೆಲ್ಲಿಗೆ ಹೋದಾಗ ಇದೇ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಮಾತನಾಡಿದ್ರು, ನಮ್ಮ ಸಪೋರ್ಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆ ಅಂದಿದ್ರು. ಆದರೆ ಈಗ ಅದೇ ಖರ್ಗೆ ಅವರು ರಾಜ್ಯಪಾಲರ ನಿರ್ಣಯ ಸರಿನೋ ತಪ್ಪು ಅಂತ ನಾನು ಈಗ ಮಾತಾಡೋದಕ್ಕೆ ಹೋಗೋದಿಲ್ಲ ಅನ್ನೋ ಒಂದು ಮೂಲಕ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಸಮರ್ಥನೆಗೆ ಇಳಿದಿದ್ದಾರೆ. ಆ ಕಡೆ ಡೆಲ್ಲಿನಲ್ಲಿ ಅವರದೇ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದೆ. ಸ್ನೇಹಿತರೆ, ಖರ್ಗೆ ಅವರು ಈ ಒಂದು ಮಾತು ಹೇಳೋದಕ್ಕೂ ಒಂದು ಹಿನ್ನೆಲೆ ಇದೆ. ನೀವು ನೆನಪಿಸಿಕೊಳ್ಳಬಹುದು, ಹಲವಾರು ವಾರಗಳ ಹಿಂದೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಭೇಟಿ ನೀಡಿದ್ರು. ಆಗ ಸೋನಿಯಾ ಗಾಂಧಿ ಅವರು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಗ ಸೋನಿಯಾ ಗಾಂಧಿ ಅವರು ಆತ್ಮೀಯವಾಗಿ ಒಂದು ಸಲಹೆ ಕೊಟ್ಟಿದ್ರು, ನೀವೇನಾದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದರೆ ಆ ಸ್ಥಾನಕ್ಕೆ ಖರ್ಗೆ ಅವರ ಹೆಸರನ್ನ ಸೂಚಿಸಿ ಪಕ್ಷಕ್ಕಾಗಿ ಖರ್ಗೆ ಅವರು ಇದುವರೆಗೂ ಸಾಕಷ್ಟು ತ್ಯಾಗ ಮಾಡಿದ್ದಾರೆ, ಅವರನ್ನ ಒಮ್ಮೆ ಸಿಎಂ ಮಾಡೋಣ ಅನ್ನೋ ಒಂದು ಸಲಹೆಯನ್ನ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು. ಅದು ನಿಮಗೂ ನೆನಪಿರಬಹುದು. ಅದೇ ಹಿನ್ನೆಲೆಯಲ್ಲಿ ಈಗ ಖರ್ಗೆ ಅವರು ಸಹ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿಷಯ ಯಾಕಪ್ಪ ಬರುತ್ತೆ ಅಂದ್ರೆ,
ಸಿದ್ದರಾಮಯ್ಯ ಅವರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಏನಾದರೂ ಆ ಸ್ಥಾನಕ್ಕೆ ತಂದ್ರೆ ಸಿದ್ದರಾಮಯ್ಯನವರೇ ಫಸ್ಟ್ ಅದಕ್ಕೆ ಒಪ್ಪುವುದಿಲ್ಲ. ಈ ಮೂಢ ಹಗರಣ ಬಯಲಿಗೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಂದ ಅನ್ನೋ ಅನುಮಾನ ಕೂಡ ಸಿದ್ದರಾಮಯ್ಯನವರಿಗೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಬನ ಬಿಡುವುದಿಲ್ಲ. ರಾಜಿ ಸೂತ್ರ ಈಗಾಗಲೇ ಹೈಕಮಾಂಡ್ ರೆಡಿ ಮಾಡಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ಗಾದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹೆಸರನ್ನ ಸೋನಿಯಾ ಗಾಂಧಿ ಅವರು ತೇಲಿಟ್ಟಿರುವಂತದ್ದು. ಇಲ್ಲಿ ಖರ್ಗೆ ಅವರನ್ನ ಯಾರು ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರು ದಲಿತ ಸಮುದಾಯಕ್ಕೆ ಸೇರ್ತಾರೆ. ಖರ್ಗೆ ಅವರು ಸಿಎಂ ಆಗೋದನ್ನ ತಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೂ ಮನಸ್ಸಿರುವುದಿಲ್ಲ. ಆ ಕಡೆ ಸಿದ್ದರಾಮಯ್ಯನವರಿಗೂ ಇದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ವಿಚಾರದಲ್ಲಿ ಏನಾದರೂ ಅಪೋಸ್ ಮಾಡೋದಕ್ಕೆ ಹೋದರೆ ದಲಿತರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಅನ್ನೋ ಒಂದು ಭಯ ಸಿದ್ದುಗೆ ಇಲ್ಲಿ ಕಾಡ್ತಾ ಇರುವಂತದ್ದು. ಸೊ ಈ ಒಂದು ವೀಕ್ನೆಸ್ ನ ಅರ್ಥ ಮಾಡಿಕೊಂಡಿರುವಂತಹ ಹೈಕಮಾಂಡ್ ಖರ್ಗೆ ಅವರನ್ನ ಈಗ ಮುಂದಿಟ್ಟು ಆಟ ಆಡ್ತಾ ಇರೋದು. ಖರ್ಗೆ ಅವರು ಈಗ ಮನಸ್ಸು ಮಾಡಿದಂತೆ ನಾನು ಯಾಕೆ ಈಗ ಒಂದು ಕೈ ನೋಡೇ ಬಿಡಬಾರದು ಅಂತ. ಹಾಗಾಗಿ ಅವರು ಪ್ರತಿಪಕ್ಷಗಳ ವಿರುದ್ಧ ದಾಳಿ ಮಾಡೋದಕ್ಕೆ ಹೋಗಿಲ್ಲ. ಅವರು ಮನಸ್ಸು ಮಾಡಿದ್ರೆ ಜೊಲ್ಲೆ ಅವರ ಹೆಸರು ಹೇಳಿ, ಮುರುಗೇಶ್ ನಿರಾಣಿ ಅವರ ಒಂದು ಹೆಸರು ಹೇಳಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಹ ಪ್ರಕರಣ ದಾಖಲಾಗಿದೆ. ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ, ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಮಾತನಾಡಬೇಕಾಗಿತ್ತು. ಆದರೆ ಎಸಿಸಿ ಅಧ್ಯಕ್ಷರಾದ ಖರ್ಗೆ ಅವರು ಅದೇ ಒಂದು ಯಾವುದನ್ನು ಮಾತನಾಡಿರಲಿಲ್ಲ. ಇದರ ಅರ್ಥ ಸಿಎಂ ಕುರ್ಚಿ ಮೇಲೆ ಖರ್ಗೆ ಅವರಿಗೂ ಸಹ ಕಣ್ಣು ಇದೆ ಅಂತಾನೆ ಅರ್ಥ. ಆ ಒಂದು ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು, ರಿಪೋರ್ಟ್ ಸಹ ಇತ್ತು, ಅದರಲ್ಲಿ ಯಡಿಯೂರಪ್ಪನವರ ಹೆಸರು ಸಹ ಬಂದಿತ್ತು. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ರು. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಇನ್ನೂ ತನಿಖೆ ಮಾತ್ರ ಆದೇಶ ಕೊಟ್ಟಿರೋದು. ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಲಬೇಕಾಗುತ್ತು, ಆದರೆ ನಿಂತಿಲ್ಲ ಅನ್ನೋ ಒಂದು ಅರ್ಥ. ಸಿದ್ದು ಅವರ ಒಂದು ಕೊಚ್ಚಿಯಿಂದ ಇಳಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ನಾಳೆ ಸಿದ್ದು ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡಬೇಕಾದರೆ ಬಿಜೆಪಿಯ ಪ್ರಭಾವಿ ನಾಯಕರ ವಿರುದ್ಧನೂ ಸಹ ರಾಜ್ಯಪಾಲರ ಬಳಿ ದೂರುಗಳಿವೆ. ಅದಕ್ಕೆ ಅವರು ಅನುಮತಿ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಸಿದ್ದು ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟು ಅರ್ಜೆಂಟ್ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಅದು ಸಹ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿತ್ತು. ಇದು ದೊಡ್ಡ ಹಿನ್ನಡೆ ಸಿದ್ದರಾಮಯ್ಯನವರಿಗೆ. ಸ್ನೇಹಿತರೆ, ನೀವು ಕೇಳಬಹುದು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದುಕೊಂಡಿದ್ದಾರೆ, ಜೈಲಲ್ಲಿ ಇದ್ದಾರಲ್ಲ ಅಂತ. ಆದರೆ ಇಲ್ಲಿ ವಿಚಾರ ಬರೋದು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಒಂದು ಸಣ್ಣ ಪಾರ್ಟಿ. ಕಾಂಗ್ರೆಸ್ ಒಲಿಸಿಕೊಂಡರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ. ಮೇಲಾಗಿ ಸಂಸತ್ತಿನಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಕಾಂಗ್ರೆಸ್ ನಾಳೆ ಆಡಳಿತ ಪಕ್ಷದ ಮೇಲೆ ಸವಾರಿ ಮಾಡುವಾಗ ಆಡಳಿತ ಪಕ್ಷದವರು ಸಹಜವಾಗಿ ನಿಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿಕೊಂಡು ಮಾಡಿ ತೋರಿಸಿ ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರ ಬಾಯಿಯನ್ನ ಮುಚ್ಚಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಬಹುದಾಗಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ಒಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಬೇಡ, ಸಿದ್ದು ರಾಜೀನಾಮೆ ಪಡೆಯೋಣ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಬಂದಿದೆ. ಅದರ ಮುಂದುವರೆದ ಭಾಗ. ಹಾಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅಲೋಸ್ಟೆಂಟ್ ಆದ ಸಿದ್ದರಾಮಯ್ಯ ಅವರ ಕೈ ಬಿಟ್ಟಿರುವುದು ನಿಮಗೇನು ಅನ್ಸುತ್ತೆ? ನಿಮ್ಮ ಒಂದು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ. ದುಶ್ಮನ್ ಕಹಾಯೆ ಅಂದ್ರೆ ಬಗಲ್ ಮೇ ಹಿ ಅಂದ ಹಾಗೆ ಆಯ್ತು. ಈಗ ಸಿದ್ದರಾಮಯ್ಯರ ಪರಿಸ್ಥಿತಿ, ಸಿದ್ದರಾಮಯ್ಯನವರಿಗೆ ಈಗ ಅವರದೇ ಒಂದು ಪಕ್ಷದವರು ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ.